ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಿಯ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ಎಫೆಸ 4ನೇ ಅಧ್ಯಾಯ 29ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. 30ನೇ ವಚನ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. 31ನೇ ವಚನ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. 32ನೇ ವಚನ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ ಎಂಬುದಾಗಿ. ಹಲ್ಲೆಲೂಯ. ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಎಂಬುದಾಗಿ. ಪ್ರಿಯರೇ, ನಾವು ನಮಗೆ ದೇವರು ಕೊಟ್ಟಂತೆ ಈ ಬಾಯಿಯನ್ನ ದೇವರ ರಾಜ್ಯದ ಮಹಿಮೆಗಾಗಿ ಇನ್ನಿತರನ್ನ ದೇವರ ವಾಕ್ಯದಲ್ಲಿ ಬೆಳೆಸಲು, ದೇವರ ವಾಕ್ಯದಲ್ಲಿ ಅವರನ್ನು ಬಲಪಡಿಸಲು, ಇನ್ನಿತರಿಗೆ ಪ್ರಾರ್ಥನೆ ಮಾಡಲು, ಕರ್ತನ ಸುವಾರ್ತೆಯನ್ನು ಸಾರಲು ಉಪಯೋಗಿಸುವಂತ ಒಂದು ಆಯುಧವಾಗಿ ನಾವು ಅದನ್ನು ಸುವಾರ್ತೆ ಸಾರುವಂತ ಆಯುಧವಾಗಿ ಅದನ್ನು ಉಪಯೋಗಿಸಬೇಕು. ಮಾತ್ರವಲ್ಲ, ನಾವು ಮಾತಾಡುವಾಗಲೂ ಕೂಡ ನಮ್ಮ ಮಾತುಗಳಿಂದ ಇನ್ನಿತರಿಗೆ ಯಾವುದೇ ನೋವಾಗ್ತದ ಅಥವಾ ಇನ್ನಿತರ ನಾವು ಕೀಳು ಮಾಡ್ತಿದ್ದೇವೆ ಅಥವಾ ನಾವು ಗಾಸ್ಪಲ್ ಬದಲು ಗಾಸಿಪ್ ಅನ್ನು ಮಾಡ್ತಿದ್ದೇವ ಎಂಬುದಾಗಿ ತಿಳ್ಕೊಳ್ಬೇಕು. ನಾವು ಮಾತಾಡುವ ಮಾತುಗಳಿಂದ ಇನ್ನಿತರಿಗೆ ಉಪಯೋಗವಾಗ್ತದ ಅಥವಾ ಉಪಯೋಗವಾಗುವಂತ ಮಾತುಗಳನ್ನು ನಾವು ಮಾತಾಡ್ತಿದ್ದೇವ, ಇನ್ನಿತರನ್ನ ಎತ್ತುವಂತ ಮಾತುಗಳನ್ನು ನಾವು ಮಾತಾಡ್ತಿದ್ದೇವ ಎಂಬುದಾಗಿ ಗಮನಿಸಬೇಕು ಪ್ರಿಯರೇ. ಮಾತ್ರವಲ್ಲ, ನಮ್ಮ ಮಾತುಗಳಿಂದ ಏನಾಗ್ತದೆ, ನಮ್ಮ ಜೀವನ ಶೈಲಿ ಏನೆಂಬುದಾಗಿ ಗೊತ್ತಾಗ್ತದೆ. ನಮ್ಮ ಮಾತಾಡುವ ಮಾತುಗಳಿಂದ ನಮ್ಮ ಹೃದಯದಲ್ಲಿ ಏನನ್ನು ತುಂಬಿಕೊಂಡಿದ್ದೇವೆ ಎಂಬ ವಿಷಯದಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಹೃದಯದಲ್ಲಿ ಇರುವಂಥದ್ದೇ ಬಾಯಲ್ಲಿ ಬರುವಂಥದ್ದಾಗಿದೆ. ಅದಕ್ಕೋಸ್ಕರ ಪ್ರಿಯರೇ, ದೇವರ ವಾಕ್ಯದ ಆಧಾರಿತವಾಗಿ ನಾವೇನು ಮಾತಾಡ್ತೇವೆ ಅದು ಬಹಳ ಮುಖ್ಯವಾಗಿದೆ. ನಮ್ಮನ್ನು ನಾವು ಏನನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಂಡಿದ್ದೇವೆ ಅದೇ ಬಾಯ ಮೂಲಕ ಹೊರಗೆ ಬರುವಂಥದ್ದಾಗಿದೆ. ಮಾತ್ರವಲ್ಲ, ದೇವರ ವಾಕ್ಯ ಹೇಳ್ತದೆ, ಒಂದು ಹಡಗನ್ನು ಒಂದು ಸಣ್ಣ ಒಂದು ಚುಕ್ಕಾಣಿಯಿಂದ ಯಾವ ರೀತಿ ಬೇಕಾದ ದಿಕ್ಕಿಗೆ ತಿರುಗಿಸ್ತಾರೆ, ಅದೇ ರೀತಿ ನಾಲಿಗೆ ಕೂಡ ಒಂದು ಸಣ್ಣದಾದಂಥದ್ದು, ಆದರೆ ಅದು ದೊಡ್ಡ ಮಾತನ್ನು ಕೊಚ್ಚಿಕೊಳ್ಳುತ್ತದೆ ಎಂಬುದಾಗಿ ಹೇಳ್ತದೆ. ಅದಕ್ಕೆ ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಟಂಗ್, ಅಲ್ಲ ನಮ್ಮ ಬಾಯಿಯನ್ನು. ದೇವರ ವಾಕ್ಯ ನಿಂತ ಕಡೆ ಹೇಳ್ತಾನೆ, ನನ್ನ ತುಟಿಗಳನ್ನು ಕಾಯಿ ಎಂಬುದಾಗಿ ಅಲ್ವಾ. ಸೊ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ಮಾತ್ರವಲ್ಲ, 30ನೇ ವಚನ ಹೇಳ್ತಾರೆ, ದೇವರ ಪವಿತ್ರಾತ್ಮ ದುಃಖಿಸಬೇಡಿರಿ ಎಂಬುದಾಗಿ. ದೇವರ ಚಿತ್ತಕ್ಕನುಗುಣವಾದ ಮಾತುಗಳೇ, ಸಮಯೋಚಿತವಾದ ಮಾತುಗಳೇ ನಮ್ಮ ಬಾಯಿಂದ ಬರಬೇಕು ಅಲ್ವಾ. ಅದಕ್ಕೋಸ್ಕರ ಜ್ಞಾನವತ್ತಾದ ಸಾರವತ್ತಾದ ಮಾತುಗಳನ್ನು ನೀವುಗಳು ಆಡಬೇಕಿದ್ರೆ ನಮ್ಮ ಹೃದಯದಲ್ಲಿ ದೇವರ ವಾಕ್ಯದ ಒಂದು ಸಂಗ್ರಹಣೆ ಇರಬೇಕು. ನಮ್ಮ ದೇವರ ವಾಕ್ಯವನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡಿರಬೇಕು ಅಲ್ವಾ. ವ್ಯರ್ಥ ಮಾತುಗಳನ್ನು ಆಡದೆ ಸಮಯೋಚಿತವಾದ ಮಾತುಗಳನ್ನು ಆಡಲು ನಾವು ದೇವರೊಂದಿಗೆ ಸಹಾಯವನ್ನು ಕೇಳಬೇಕು. ಪವಿತ್ರಾತ್ಮನ ಬಲದಿಂದ ಪವಿತ್ರ ಸಹಾಯವನ್ನು ನಾವು ಕೇಳಿಕೊಳ್ಬೇಕು, ಪ್ರಾರ್ಥನೆ ಮಾಡಬೇಕು. ನಾವು ಒಬ್ಬರಿಗಾಗಿ ಇನ್ನೊಬ್ಬರಿಗೆ ಉಪಕಾರಿಗಳಾಗಿಯೂ ಅವರಿಗೆ ಕರುಣೆ ಉಳ್ಳವರಾಗಿರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ಲ, 32ನೇ ವಚನ. ಒಬ್ಬರಿಗಾಗಿ ಒಬ್ಬರ ಉಪಕಾರಿಗಳಾಗಬೇಕಾದ್ರೆ, ಸಹಾಯಗಳನ್ನು ಮಾಡಬೇಕಾದ್ರೆ ನಮ್ಮ ಹೃದಯದಲ್ಲಿರುವಂಥ ಮಾತುಗಳನ್ನು ನಾವು ಪರೀಕ್ಷೆ ಮಾಡಬೇಕು. ಹೇಗೆ ನಾವು ಸಹಾಯ ಮಾಡ್ತೇವೆ, ಸಹಾಯ ಮಾಡಿದ ನಂತರ ಯಾವ ರೀತಿ ಇರ್ತದೆ ನಮ್ಮ ಮಾತುಗಳು, ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸಹಾಯ ಮಾಡಿದ ನಂತರ ಯಾವ ರೀತಿಯಲ್ಲಿ ನಾವು ನಾವು ಹೆಚ್ಚಿಸ್ಕೊಳ್ತೇವೆ ನಮ್ಮ ಮಾತುಗಳ ಮೂಲಕ, ಅಥವಾ ನಾವು ಸಹಾಯ ಮಾಡಿದ್ದೇವೆ ಎಂಬುದಾಗಿ ಇನ್ನಿತರಿಗೆ ಹೇಳ್ಕೊಳ್ತೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಮ್ಮ ಬಲಗೈ ಮಾಡಿದ ಎಡಗೈಗೆ ಗೊತ್ತಾಗಬಾರ್ದು ಸಹಾಯ ಅಲ್ವಾ. ಸೊ ಎಲ್ಲ ವಿಷಯಗಳಲ್ಲಿ ಹೆಚ್ಚು ಮಾತಾಡಲಿಕ್ಕೆ ವಿಡಿಯೋ ದೊಡ್ಡದಾಗ್ತದೆ. ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ನಮ್ಮ ಬಾಯನ್ನು ನಾವು ಕಂಟ್ರೋಲ್ ಮಾಡೋದು ಕಲಿಬೇಕು ಅಲ್ವಾ. ದೇವ್ರ ವಾಕ್ಯ ಹೇಳಿದಂತೆ ನಮ್ಮ ಬಾಯಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಆಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯಗಳು ನಿಮ್ಮನ್ನು ಉತ್ತೇಜನ ಪಡಿಸಿ ನಂಬ್ತೇನೆ. ಗಾಡ್ ಬ್ಲೆಸ್ ಯು. ಸಿ ಯು ಸೂನ್.